ಆತ್ಮರಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಲೋ ಆಯಿಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ರೀತಿ ಅದರ ಒಂದು ಪ್ಯಾಕೇಜಿಂಗ್ ಇರುತ್ತೆ. ಕ್ಲೋ ಆಯಿಲ್ ಅಂದರೆ ಲವಂಗ ತೈಲ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇದರ ಒಂದು ಪ್ಯಾಕೇಜಿಂಗ್ ನಿಮಗೆ ಹೇಳೋದಾದ್ರೆ ಸ್ನೇಹಿತರೆ, ಈ ಒಂದು 5 ಕೂಡ 5 ml ನಿಮಗೆ ಏನಾಗುತ್ತೆ ಸಿಗುತ್ತೆ. 5 mlಗೆ ನೀವು 15 ರೂಪಾಯಿ ಇದರ ಒಂದು ಪ್ಯಾಕೇಜಿಂಗ್ ಸಿಗುತ್ತೆ. ಮತ್ತು ಇದರ ಮಾರ್ಕೆಟಿಂಗ್ ಅಂದರೆ ಪ್ಯಾಕ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ರಾಮದೇವ್ ಎಂಟರ್ಪ್ರೈಸಸ್ ಅನ್ನುವಂಥ ಕಂಪ್ನಿ ಈ ಒಂದು ಕ್ಲೋ ಆಯಿಲ್ ಅಂತ ತಯಾರು ಮಾಡ್ತು. ಈ ರೀತಿ ನಮಗೆ ನೋಡಲಿಕ್ಕೆ ಪ್ಯಾಕೇಜಿಂಗ್ ಸಿಗುತ್ತೆ. ಸೊ ಒಳಗಡೆ ಓಪನ್ ಮಾಡೋಣ, ಏನಿದೆ ಅಂತ ಚೆಕ್ ಮಾಡೋಣ. ಸೊ ಓಪನ್ ಮಾಡಿಕೊಳ್ಳಿ ಈ ರೀತಿ ನಿಮ್ಗೆ ಕಾಣುತ್ತೆ ಒಂದು ಕ್ಲೋ ಆಯಿಲ್. ಕ್ಲೋ ಅಂದರೆ ಲವಂಗವನ್ನು ಏನು ಮಾಡ್ತಾರೆ, ಅದು ಫಿಲ್ಟರ್ ಮಾಡಿ ಜಜ್ಜಿ ಎಲ್ಲ ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ಏನು ಮಾಡಿರ್ತಾರೆ, ಈ ಒಂದು ಆಯಿಲನ್ನು ಏನು ಮಾಡ್ತಾರೆ ತಯಾರು ಮಾಡಿರ್ತಾರೆ ಸ್ನೇಹಿತರೆ. ಈ ಒಂದು ಆಯಿಲ್ ಸೊ ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಲವಂಗದ ಒಂದು ಎಣ್ಣೆ ಇದನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಗ್ಲಾಸಿನ ಒಂದು ಡಬ್ಬಿಯಲ್ಲಿ ಇದನ್ನು ಹಾಕಿದ್ದಾರೆ. 5 ml ಇರುತ್ತೆ ಸ್ನೇಹಿತರೆ. ಇದು ನೋಡಲಿಕ್ಕೆ ಇದು ಲವಂಗನ ಫಿಲ್ಟರ್ ಮಾಡಿ ಇದು ಅದನ್ನು ಒಂದು ಪ್ರಿಪ್ರೇಷನ್ ಮಾಡಿ ಏನೆಲ್ಲ ಒಂದು ಲಿಕ್ವಿಡನ್ನು ಇದು ಸೇಕರಣೆ ಮಾಡಿಟ್ಟಿರ್ತಾರೆ ಸ್ನೇಹಿತರೆ. ಈ ಒಂದು ಲವಂಗದ ಆಯಿಲ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ, ಅಂದರೆ ಈ ಲವಂಗವನ್ನು ಭಾಳ ಕಡೆ ಯೂಸ್ ಮಾಡ್ತಾರೆ. ಅಂದರೆ ಲವಂಗವನ್ನು ನಾವು ಡೈರೆಕ್ಟಾಗಿ ಏನು ಮಾಡೋದು, ನಾವು ತಿನ್ಬೋದಾಗಿ ಅದ್ರ ಬೆನಿಫಿಟ್ಸ್ಗಳು ಭಾಳ ಅದಾವ ಅನಿಸ್ತಿದ್ರೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಅಥವಾ ಮತ್ತು ಯಾವ ಒಂದು ನಿಮಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಲವಂಗದ ಬಗ್ಗೆ ಬೇರೆ ಒಂದು ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಇವಾಗ ಈ ಒಂದು ಲವಂಗದ ಎಣ್ಣೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಒಂದು ಲವಂಗದ ಎಣ್ಣೆ ಹೆಚ್ಚಾಗಿ ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್, ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್ ಇರುತ್ತಲ್ಲ, ಇದರಲ್ಲಿ ಯಾವ ಒಂದು ಪ್ರಾಪರ್ಟೀಸ್ ಇರೋದ್ರಿಂದ ಏನಾಗುತ್ತೆ, ಏನಾದರೂ ಮೈಕ್ರೋಬ್ಸ್ ಇರ್ತದೆ, ಏನಾದರೂ ಇನ್ಫೆಕ್ಷನ್ ಆಗ್ತಾ ಇತ್ತಂದ್ರೆ ಏನಾಗುತ್ತೆ, ಈ ಒಂದು ಆಯಿಲನ್ನು ಹಚ್ಕೋಬೋದು. ಎಲ್ಲಿ ಇನ್ಫೆಕ್ಷನ್ ಅಪ್ಪ ಅಂದ್ರೆ ಬಾಯಿಯಲ್ಲಿ, ಅಂದರೆ ಹಲ್ಲು ನೋವು ಜಾಸ್ತಿ ಇರುತ್ತೆ ಅಂತಂದರೆ ಜಾಸ್ತಿ ಆದಾಗ ಏನಾಗುತ್ತೆ, ಈ ಒಂದು ಆಯಿಲನ್ನು ಏನು ಮಾಡ್ಬೇಕು, ನೀವು ಹತ್ತಿ ಹಿಡ್ಕೊಂಡು ಹತ್ತಿ ಇದನ್ನು ಓಪನ್ ಮಾಡಿ ಇವು ಹತ್ತಿನ ಇದ್ರಾಗ ಎದ್ದು ನೀವು ಹಲ್ಲಲ್ಲಿ ಹಿಡ್ಕೊಂಡ್ರೆ ಏನಾಗುತ್ತೆ, ಹಲ್ಲು ನೋವು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಮತ್ತು ಒಸಡುಗಳಿಗೂ ಮತ್ತು ಬಾಯಿ ಹುಣ್ಣು, ಹಲ್ಲಿನ ಸಮಸ್ಯೆಗಳಿಗೆ ಇದು ಒಂದು ಬೆಸ್ಟ್ ಅಂತ ಹೇಳ್ತೇನೆ ಈ ಒಂದು ಕ್ಲೋ ಆಯಿಲ್ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಹೇಳೋದಾದರೆ ಸ್ನೇಹಿತರೆ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಇವು ಹಲ್ಲು ನೋವಿಗೆ ಯೂಸ್ ಮಾಡ್ತಾರಲ್ಲ ಈ ಒಂದು ಆಯಿಲ್ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೊಂದು ಒಳ್ಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.